ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಟಿರೋದಲ್ಲಿ ಗೊತ್ತಾ? ಸೊ ಲೆಟ್ಸ್ ಮೀಟ್ ಆ್ಯಂಡ್ ವಾಚ್. ಕ್ಯಾಬ್ ಬುಕ್ ಮಾಡಿಕೊಂಡು ಅದರಲ್ಲಿ ಹತ್ಕೊಂಡು ಕೂತ್ಕೊಂಡು ನಾವು ಹೊರಟಿದ್ದು ಎಲ್ಲಿಗಂದರೆ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸದ್ಯದಲ್ಲೇ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಹುಡುಗಿಯ ಅವಸ್ಥೆ ನೋಡಿ, ಬಿಕಾಸ್ ಆಫ್ ನೈಟ್ ಶಿಫ್ಟ್ ಎಫೆಕ್ಟ್. ಫೈನಲಿ ವಿ ರೀಚ್. ಎಲ್ಲಿಗೆ? ಕಬ್ಬನ್ ಪಾರ್ಕ್. ಯಾಕೆ? ಫ್ಲವರ್ ಶೋ. ಸೊ ಲೆಟ್ಸ್ ಆಲ್ ಆಫ್ ಯು ವೆಲ್ಕಮ್ ಟು ಫ್ಲವರ್ ಶೋ. ಇಟ್ ಸ್ಟಾರ್ಟೆಡ್ 27 to 7. ಸೊ 11 ದಿವಸಗಳ ಕಾಲ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಈ ಪುಷ್ಪ ಅಲಂಕಾರಗಳ ಪ್ರದರ್ಶನ ಇರುತ್ತೆ. ಸೊ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್. ಇದ್ದಂಗೆ ಒಬ್ರಿಗೆ ಟಿಕೆಟ್ 30 rupees. ಸೊ ನಾವು 3 ಜನ ಇದ್ದಿದ್ರಿಂದ ನಮ್ ಟಿಕೆಟ್ 90 rupees ತಗೊಳ್ದಿರಾ ಬರೋಣ ಅಂತ ಪ್ಲಾನ್ ಹಾಕಿದ್ದು. ಆದ್ರೆ ಇಲ್ಲಿ ಚೆಕಿಂಗ್ ಇದೆ ಆಯ್ತಾ. ಆತರ ಎಲ್ಲ ಈಸಿಲೆಲ್ಲ ಆಗಲ್ಲ ಆಯ್ತಾ, ಯಾವ್ದು ಕೂಡ ಯಾವ ಖತರ್ನಾಕ್ ಕೆಲಸ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಚೆಕಿಂಗ್ ಇರುತ್ತೆ. ಸೊ ವಿ ಎಂಟರ್ಡ್. ಬನ್ನಿ ನೋಡೋಣ ವ್ಯೂ ಹೇಗಿದೆ. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ದೆಸೆಯಿಂದ ಲೇಟ್ ಆಗಿದ್ದು ಗೈಸ್ ಇವಳಿಗೆ. ಎಲ್ಲೆಲ್ಲೂ ರಾರಾಜಿಸುತ್ತಿದೆ ನಮ್ಮ ಕನ್ನಡ ಬಾವುಟ ಅಂತ ಹೇಳ್ತಾ ಮುಂದೆ ನೋಡೋದಾದರೆ ವಯಸ್ಕರಿಗೆ 30 ರೂಪಾಯಿ ಹಾಗೂ ಮಕ್ಕಳಿಗೆ 10 ರೂಪಾಯಿ ಎಂಟ್ರಿ ಫೀಸ್ ಆಗಿರುತ್ತೆ. ಸೊ ಎಂಟ್ರಿ ತಗೊಂಡ ತಕ್ಷಣ ನಮಗೆ ಫಸ್ಟ್ ಸಿಗೋದೇ ನಮ್ಮ ಹಂಪಿಯ ರಥ. ಸೊ ಎಷ್ಟು ಭವ್ಯವಾಗಿ ರೂಪಿಸಿದ್ದಾರೆ ಅಂತ ನೋಡ್ಬೋದು. ಫುಲ್ ಫ್ಲವರಿಂದನೇ ಇದು ಡೆಕೋರೇಟ್ ಆಗಿದೆ. ಸೊ ಹಂಪಿ ರಥನ ನೋಡ್ಕೊಂಡು ಮುಂದೆ ಬಂದಾಗ ನಮಗೆ ಕಾಣಿಸಿದ್ದು ಹೂವಿನಲ್ಲೇ ಡೆಕೋರೇಷನ್ ಆಗಿರುವಂಥ ಹಣ್ಣಿನ ಆಕೃತಿಗಳು. ಪೈನಾಪಲ್, ಬಾಳೆಹಣ್ಣು, ಆ್ಯಪಲ್, ಆರೆಂಜ್ ಹೀಗೆ ನಾನಾ ಥರ ಹಣ್ಣುಗಳನ್ನು ಇಲ್ಲಿ ರಚಿಸಲಾಗಿತ್ತು. ಸೂರ್ಯ ಇಲ್ಲಿ ಕಾಣ್ತಿಲ್ಲ. ಬೆಂಗಳೂರಿಗೆ ಯಾವಾಗ ಬರ್ತೀಯ ಸೂರ್ಯ? ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಲ್ಲ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಯಾವುದೇ ಕೆಲಸ ಆಗಿರ್ಬೋದು ಅರ್ಧದಲ್ಲೇ ಮಾಡೋದು ಅದು ಕೆಲಸ ಆಗಿರಲ್ಲ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ ಹೇಳ್ತಾ ಇವ್ರ ಕೆಲಸಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಿ ಮುಂದೆ ನೋಡೋಣ ಬನ್ನಿ. ಮುಂದೆ ನೋಡ್ತಾ ಹೋಗ್ತಾ ಇರುವಾಗ ಹಣ್ಣುಗಳ ಒಂದು ಪಿರಮಿಡ್ನೇ ಕಟ್ಟಿದ್ರು. ಇದಂತೂ ನಮಗೆ ನಾವು ನೋಡದೇ ಇರೋ ಹಣ್ಣುಗಳೇ ಇದ್ವು. ಅದಕ್ಕೆ ನಮ್ಮ ಹುಡುಗಿ ಏನು ಹೇಳೋದು, ಕಾಡಲ್ಲಿ ಇರ್ತದಲ್ಲ. ಕಾಡಲ್ಲಿ ಎಂತ ಸೊಪ್ಪ? ಸೊಪ್ಪು ಸಿಗ್ತದೆ ಅಚ್ಕ. ಕಾಡಲ್ಲಿರ್ಬೇಕಾದ ಪಪ್ಪಸ್ಕಳ್ಳಿ, ನೀರಲ್ಲಿರ್ಬೇಕಾದ ಮೀನು, ಗೂಡಲ್ಲಿರ್ಬೇಕಾದ ಕೋಳಿ ಎಲ್ಲ ಹೊರಗಡೆ ಬಂದು ನಿಂತ್ಬಿಟ್ಟಿದ್ದು. ಬಟ್ ಏನೇ ಹೇಳಿ ಗುರು, ಇವರ ಒಂದು ಕಲೆಗೆ ಹ್ಯಾಟ್ಸ್ ಆಫೇ ಹೇಳಬೇಕು. ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಕನ್ಸಿಸ್ಟೆನ್ಸಿಯಾಗಿ, ಅಷ್ಟು ಡೀಟೇಲ್ ಆಗಿ ಮಾಡಿದರು ಈ ಕಲೆನ. ನಿಮ್ಮ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಅಂತ ಅಂದ್ಕೊಂಡು ಮುಂದೆ ಹೊರಟ್ವಿ. ರೈತ ರೈತ ನಮ್ಮ ದಾತ. ಸೊ ನಮ್ಮ ಅಕ್ಷತನ ಪ್ರಕಾರ ಇದು ಕೋಳಿ ಗಾಡಿ ಅಂತಿದೆ. ಜೀಪು ಕೋಳಿ ಗಾಡಿ. ಯಾವ ಇವೆಲ್ಲ ಕಡೆ ಇರ್ದು ಪೂರ ತಾವರೆಲ್ಲ ತೂವರ. ಸೊ ಪಾಪಸ್ಗಳಿ ಗಿಡ ಅವಳಿಗೆ ತಾವರೆ ಆಯಿತು, ಹಾಗೂ ನಮ್ಮ ಹೂವಿನಿಂದ ಮಾಡಿದ ಜೀಪ್ ಅವಳಿಗೆ ಕೋಳಿಗೂಡ ಆಯಿತು. ಇದನ್ನೆಲ್ಲ ಕೇಳಿಸ್ಕೊಂಡು ಮುಂದೆ ನಾವು ಹೋಗಿದ್ದು ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಅಂತ ಬಟರ್ಫ್ಲೈನ ಕಲಕುಂಚದ ವೈಭವ ನೋಡೋಕ್ಕೆ ಹೊರಟ್ವಿ. ಬಟ್ ನಾವು ಹೋಗಿದ್ದು ಸಂಡೆ ಆಗಿರೋದ್ರಿಂದ ಜನಸಂದಣಿಯೇ ತುಂಬಿ ಹೋಗಿತ್ತು. ಹೀಗೆ ಜನಸಂದಣಿಗಳ ಮಧ್ಯೆ ನಿಂತ್ಕೊಂಡು ನಾವು ಹೋದಾಗ ನಮಗೆ ಕಾಣ ಸಿಕ್ಕಿದ್ದು ಕರ್ನಾಟಕದ ನಕ್ಷೆ. ಕಾರಲ್ಲಿ ಕರ್ನಾಟಕದ ನಕ್ಷೆ ಅಲ್ಲ ಗುರು, ಸ್ಪೈಸಸ್ ಕರ್ನಾಟಕದ ನಕ್ಷೆ. ಬನ್ನಿ. ದ ಸ್ಪೈಸಸ್ ಇಂದ ಮಾಡಿರುವಂತಹ ನಮ್ಮ ಚಿತ್ರಣ. ಸೊ ಯಾವ್ದೆಲ್ಲ ಇದೆಯಾ? ಚಕ್ಕೆ, ಲವಂಗ, ರಾಗಿ, ಕಡ್ಲೆ, ನಮ್ಮ ಸೈಡ್ ಸೋಯಾಬೀನ್, ಬೇಳೆ, ಬಾದಾಮು ಎಲ್ಲಾ ತರ. ರಕ್ಷಿ ಡಾಲ್ಫಿನ್ ನೀನು ಮ್ಯಾಚಿಂಗ್ ಅಲ್ಲಿ ಇದೀರಾ? ಇಲ್ಲ
ನೋಡಿ ಗೈಸ್, 2 ಡಾಲ್ಫಿನ್ ವಿತ್ 1 ಡಾಲ್ಫಿನ್. ಡೀಟೇಲ್ಸ್ ನೋಡಿ. ಡಾಲ್ಫಿನ್ಗಳ ಮೀಟ್ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಗಜಪಡೆನ ನೋಡೋಕ್ಕೆ. ಒಂದು ದೊಡ್ಡ ಆನೆ, ಇನ್ನೊಂದು ಮರಿ ಆನೆ ಇತ್ತು. ನಮ್ಮ ಅಕ್ಷತನ ಡೌಟ್ ಏನು ಗೊತ್ತಾ, ಅಮ್ಮ ಮಕ್ಕಳಿದ್ದಾರೆ, ಅಪ್ಪ ಎಲ್ಲಿದ್ದಾರೆ ಅಂತೆ. ನೋಡಿ, ಇವಳಿಗಂತೂ ಇಂಥ ಐಡಿಯಾಸೇ ಹೊಳೆಯೋದು ಗುರು. ಹೂವು ಹಾಗೂ ಎಲೆಗಳಿಂದ ಮೂಡಿದ ಆನೆಗಳನ್ನ ಮೀಟಾದ ನೆಕ್ಸ್ಟ್ ನಾವು ಹೋಗಿದ್ದು ಫುಲ್ ವೆಜಿಟೇಬಲ್ಗಳಿಂದನೇ ಆಕೃತಿಗೊಂಡಿರುವಂಥ ನಮ್ಮ ಆನೆಯ ಭೇಟಿಗೆ. ಸೊ ಇದು ಸಂಪೂರ್ಣವಾಗಿ ಹಾಗಲಕಾಯಿಂದನೇ ಮಾಡಲಾಗಿತ್ತು. ಸೊ ಮಳೆ ಬಿಸಿಲಿರೋದ್ರಿಂದ ಸ್ವಲ್ಪ ಎಲ್ಲ ಹಾಳಾಗಲಿಕ್ಕಾಗಿತ್ತು. ನೆಕ್ಸ್ಟ್ ಹೋಗಿದ್ದು ನಮ್ಮ ಹೂವಿನಿಂದ ರಚಿತವಾಗಿರುವ ಕರ್ನಾಟಕದ ನಕಾಶೆ ನೋಡಲಿಕ್ಕೆ. ಇಷ್ಟರಲ್ಲಿ ನನಗಂತೂ ಫುಲ್ ಅಟ್ರಾಕ್ಟಿವ್ ಆಗಿದ್ದು ಈ ದ್ವಾರ. ಸೊ ದ್ವಾರ ಫುಲ್ ತೆಂಗಿನ ಗರಿಗಳಾಗಿರ್ಬೋದು, ಅಡಿಕೆ ಗರಿಗಳಾಗಿರ್ಬೋದು, ಎಲೆ ಲೀವ್ಸ್ಗಳಿಂದ ಎಲ್ಲ ಸುಮಧುರವಾಗಿ ರೂಪಿಸಿದ್ರು ಅಂತಲೇ ಹೇಳ್ಬೋದು. ಕಲೆ ಯಾರಪ್ಪನ ಸೊತ್ತು ಅಲ್ಲ. ಸೊ ಕೀಪ್ ಗೋಯಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಜಿಂಕೆ ಮರಿನ ನೀ ಜಿಂಕೆ ಮರಿನ ಅಂತ ಜಿಂಕೆಯ ಭೇಟಿಗೆ. ಇಲ್ಲಿ ಕೇವಲ ಫ್ಲವರ್ ಶೋ ಅಲ್ದಿರ ಕೆಲವು ಸ್ಟಾಲ್ಗಳನ್ನ ಕೂಡ ಹಾಕಲಾಗಿತ್ತು. ಕೆಲವರಿಗೆ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಜ್ಯುವೆಲರಿ ಐಟಮ್ಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು ಇಷ್ಟ ಅಲ್ವಾ. ಸೊ ಅವರಿಗೋಸ್ಕರ ಈ ಪ್ಲಾಟ್ಫಾರ್ಮ್ ರೆಡಿ ಆಗಿದೆ. ಎಂಗೇಜ್ಮೆಂಟಿಗೆ ರಿಂಗ್ 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 ನೋಡ್ತಿದ್ದಾಳೆ ನಮ್ಮ ರಕ್ಷಿತಾ. ಎಂಗೇಜ್ಮೆಂಟಿಗೆ ಚೀಪೆಸ್ಟ್ ರಿಂಗ್ ನೋಡ್ತಿದ್ದಾಳೆ. ಗೊತ್ತಿಲ್ಲ ಗಾಯ್ಸ್, ನೋಡಿ ಶೋ ಮಾತ್ರ ಕೊಡ್ತಿದ್ದಾಳೆ, ತಗೊಳೋದ್ ಬಿಟ್ಟು. ಅದವಳ ಕೈಗಿಂತ ತಗೊಳಲ್ಲ, ಬಟ್ ಟೇಸ್ಟ್ ನೋಡೋಣ ತಗೊಂಡ್ಬರ್ತಾಳೆ ನೋಡಿ ಗೈಸ್. ಈಗ ಯಾರ್ಯಾರು ಬರ್ತಾರೋ ಮನೆಗೆ ಮನೆಗೆ ಇಲ್ಲಿ ನೋಡಿ ಗೈಸ್, ತಗೊಂಡು ಇಲ್ಲ ನೆಪದಲ್ಲಿ ಎತ್ಕೊಂಡ್ಬಂದ್ಯಾ? ಓಸಿ ಓಸಿ ಕೈ ಹಾಕಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಮಿಲೇಟೆಡ್ ಲಡ್ಡು ಸಕ್ಕತ್ತಾಗಿದೆ ಗೈಸ್, ಮಂಡ್ಯದವ್ರದ್ದು. ಗೈಸ್ ಪ್ಲೀಸ್ ಬಂದರೆ ಕ್ಯಾಶ್ ಇಟ್ಕೊಂಬನ್ನಿ. ಪೇ ಆಗ್ತಿಲ್ಲ ಕ್ಯಾಶ್ ಇಟ್ಕೊಂಬನ್ನಿ ಬರೋರೆಲ್ಲ. 7 ತನಕ ಓಪನ್ ಇರುತ್ತೆ. ಸೊ ಪೇ ಆಗ್ತಿಲ್ಲ. ಟೈಟಾನಿಕ್ ಹೀರೋಯಿನ್ ಸೊ ವಿ ಎಂಟರ್ಡ್ ಕಬ್ಬನ್ ಪಾರ್ಕ್. ಸೊ ಇಲ್ಲಿ ಲವರ್ಸ್ಗಳನ್ನ ನೋಡುವಾಗ ನಮಗೆ ಅನ್ಸುತ್ತಾ ಹೆಂಗಿಜ್ಜತ್ತಾ. ಸೊ ಹೂವಿನ ಸಮಾರಂಭನೆಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದ ಪಾರ್ಕ್ನೆಲ್ಲ ಸುತ್ತಾಡ್ಕೊಂಡು ನಾವು ಎಕ್ಸಿಟ್ ಆದಾಗ ನಮ್ಮ ಕಣ್ಣಿಗೆ ಕಂಡಂಥ ದೃಶ್ಯ. ಸೊ ಸ್ವಾವಲಂಬಿ ಜೀವನ ಎಷ್ಟು ಇಂಪಾರ್ಟೆಂಟು, ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು ಅಂತ ಕೆಲವ್ರನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಅಜ್ಜ ತನ್ನ ಜೀವನಕ್ಕೆ ತಾನೇ ದುಡ್ಕೊಳ್ತಿದ್ದಾರೆ. ಸೊ ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಹಾಗೂ ಯಾವ ಕೆಲಸನೂ ಮೇಲಲ್ಲ ಕೀಳಲ್ಲ, ಕಾಯಕವೇ ಕೈಲಾಸ ಎನ್ನುವ ಬಸವಣ್ಣನ ನುಡಿಯನ್ನು ನೆನಪಿಟ್ಕೊಂಡು ಹೊರಟಿದ್ದು ಎಲ್ಲಿಗೆ ಅಂದರೆ ಮೆಟ್ರೋ ಸ್ಟೇಷನ್ಗೆ. ಸೊ ಕಬ್ಬನ್ ಪಾರ್ಕ್ ಪಕ್ಕದಲ್ಲಿರುವ ಮೆಟ್ರೋ ಸ್ಟೇಷನ್ನಿಂದ ನಮ್ಮ ಪಯಣ ಎಂಡ್ ಆಗ್ತಿದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಒನ್ಸ್ ವಿಸಿಟ್ ದ ಫ್ಲವರ್ ಶೋ ಆ್ಯಂಡ್ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.